ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿರಿ. ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿವಸ ಈ ಸಮಯವನ್ನು ಕೊಟ್ಟದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 21ರಿಂದ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 21ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18, 21, 22. ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತು ಅಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಈಗ ಅನೇಕರಿಗೆ ಸತ್ಯ ಸುವಾರ್ತೆ, ಸುಳ್ಳು ಬೋಧಕರುಗಳನ್ನ, ಸತ್ಯ ಸುವಾರ್ತಿಕರನ್ನ ಖಂಡಿತವಾಗಿ ಇದನ್ನು ಅರ್ಥಕೊಳ್ಳಬೇಕು ಅಂತೇಳಿ ಆಗಾಗ ದೇವರ ವಾಕ್ಯವು ತಿಳಿಸಿದೆ. ಅದನ್ನು ನನ್ನ ಮೂಲಕ ಕೂಡ ದೇವರು ನಿಮಗೆ ತಿಳಿಸಿದ್ದಾರೆ. ಹಾಗೆ ಇದನ್ನು ತಿಳಿದುಕೊಳ್ಳುವುದು ಹೇಗೆಯೋ ಅಂತೇಳಿ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ 22ನೇ ವಚನದಲ್ಲಿ, ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತಾಡಿದವನು, ಅವನಿಗೆ ಹೆದರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರಿಂದ ಆರಿಸಲ್ಪಟ್ಟವರು, ಆಯ್ಕೆಯಾದವರು ಒಂದೊಂದು ವಿಷಯಗಳನ್ನ, ಒಂದೊಂದು ಮಾತುಗಳನ್ನ, ಒಂದೊಂದು ಕೆಲಸ ಕಾರ್ಯಗಳು ಯಾವುದನ್ನಾದರೂ ಹೇಳ್ತಾರೆ. ಹಾಗೆ ಹೇಳಿದಾಗೆ ನಡೆದು ಹೋದರೆ ಒಂದ ಬೇಗ ನಡಿಬಹುದು ಅಥವಾ ಸ್ವಲ್ಪ ತಡವಾಗಿ ನಡೆಯಬಹುದು. ಆಗ ಅಂಥವರು ದೇವರಿಂದ ಆಯ್ಕೆಯಾದವರು ಎಂಬುದಾಗಿ ತಿಳಿದುಕೊಳ್ಳಬೇಕು. ಒಂದು. ಎರಡನೇದಾಗಿ, 10 ದಶಾಜ್ಞೆಗಳನ್ನ ಸಂಪೂರ್ಣವಾಗಿ ಬಿಡಿಯಾಗಿ ಯಾರು ತಿಳಿಸ್ತಾರೋ, ಆಮೇಲೆ ಎಲ್ಲ ವಾಕ್ಯಗಳನ್ನ, ಬರೆದಿರುವ ವಾಕ್ಯಗಳನ್ನ, ಶಾಪ ಮತ್ತು ಆಶೀರ್ವಾದ ಎರಡನ್ನ ಒಟ್ಟಿಗೆ ಯಾರು ತಿಳಿಸ್ತಾರೋ, ಖಂಡಿಸ್ತಾರೋ, ಗದರಿಸ್ತಾರೋ, ಎಚ್ಚರಿಸ್ತಾರೋ, ಈ ಲೋಕದ ವಿಷಯಗಳಿಗಾಗಿ, ಅದು ಲೋಕದ ವಿಷಯ ಅಂದರೆ ಗೊತ್ತಿದೆ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಲಂಕಾರ, ಅವರವರನ್ನೇ ಅಲಂಕರಿಸಿಕೊಳ್ಳುವಂಥದ್ದು, ಗಂಡ ಆಗಲಿ ಹೆಣ್ಣಾಗಲಿ ಯಾರೇ ಆಗಲಿ, ದೇವರ ಹೆಸರು ಹೇಳಿಕೊಂಡು ಇದ್ದಿದ್ರಲ್ಲಿ ಸಿಕ್ಕಿದಲ್ಲಿ ಯಾರು ಜೀವನ ಮಾಡ್ತಾ ಬುದ್ಧಿವಾದವನ್ನು ಹೇಳುತ್ತಾ ಎಚ್ಚರಿಸ್ತಾ ಹೋಗ್ತಾರೋ ಇವರಾಗಿದ್ದಾರೆ ದೇವರಿಂದ ಆಯ್ಕೆಯಾದವರು. ಈ ಲೋಕದ ವಿಷಯಗಳಿಗೆ ಆಸೆ ಪಟ್ಟುಕೊಂಡು ಅವ್ರು ಹೇಳಿದ್ದು ನೆರವೇರದೆ ಹೋದರೆ, ಒಂದೊಂದು ಕಾರ್ಯಗಳು ನೆರವೇರದೆ ಇರಬಹುದು, ಅದು ದೇವರ ಚಿತ್ತವಲ್ಲ. ಹಾಗಾದಾಗ ಅಂಥವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ, ದೇವರ ಪ್ರವಾದಿ ಅವರು ಸಾಕ್ಷಿಯಾಗಿ ಆಗಲಿಲ್ಲ ಅಂತ ಇದನ್ನು ತಿಳಿದುಕೊಳ್ಬೇಕು. ಅಂಥವ್ರನ್ನ ನೋಡಿ, ಅಂಥವರ ಗುಣ ನಡತೆಗಳನ್ನ ನೋಡಿ ತಿಳ್ಕೊಳ್ಬೇಕು. ದೇವರಿಂದ ಆಯ್ಕೆಯಾದವರು ಯಾರು, ಆಯ್ಕೆಯಾಗದವರು ಯಾರು ಎಂಬುದಾಗಿ. ಅಂಥವರಿಗೆ ಹೆದರಬಾರದು, ಅವರ ಮಾತುಗಳಿಗೂ ಕಿವಿ ಕೊಡಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 1ರಿಂದ 7ರವರೆಗೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿರುವ ಜನಾಂಗಗಳನ್ನು ಆತನು ತೆಗೆದುಹಾಕಿ ಬಿಟ್ಟ ತರುವಾಯ ನೀವು ಆ ದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಅವರ ಗ್ರಾಮಗಳಲ್ಲಿಯೂ ಮನೆಗಳಲ್ಲಿಯೂ ವಾಸವಾಗಿರುವಾಗ ಆ ನಿಮ್ಮ ದೇಶದ ಮಧ್ಯದಲ್ಲಿ ನೀವು 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದೀಗ ನಾವು ಭಾರತ ದೇಶದಲ್ಲಿದ್ದೇವೆ. ಇದು ದೇವರಿಂದ ಆಯ್ಕೆಗೊಂಡವರ ಒಂದು ದೇಶವೇ. ಮುಸ್ಲಿಂ ರಾಷ್ಟ್ರ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳು ಅಂತ ಇದ್ದಾವೆ. ಆಗ ಅಲ್ಲಿ ಏನಾಗಿದೆ, ಆ ದೇಶವನ್ನೇ ಕೊಟ್ಟ ಮೇಲೆ ಆ ದೇಶವನ್ನು 3 ಭಾಗಗಳನ್ನಾಗಿ ಮಾಡಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಭಾರತ ದೇಶದಲ್ಲಿ ಅಲ್ಲ, ಇದು ಹೊರ ದೇಶದಲ್ಲಿ. ಭಾರತ ದೇಶ ಯಾಕೆ ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಇದೆ ಇಷ್ಟು ವರ್ಷ ಅಂತ ಆದ ಮೇಲೆ ಅಂತ ಇದರ ಅರ್ಥ. ಇದು ಅಲ್ಲಿ ಈ ಕಾರ್ಯಗಳು ಅಲ್ಲಿ ನಡೆಯುವಂಥದ್ದು. 3ನೇ ವಚನ, ನರಹತ್ಯೆ ಮಾಡಿದವರು ಆ ಪಟ್ಟಣಗಳಿಗೆ ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ನೀವು ಅವುಗಳ ದಾರಿಗಳನ್ನು ಸರಿಪಡಿಸಬೇಕು ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ಆ ದೇಶವನ್ನು 3 ಭಾಗ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಸ್ವಂತ ಅವರಿಗಾಗಿ ದೇವರಿಂದ ಆರಿಸಲ್ಪಟ್ಟವರಿಗಾಗಿ ದೇಶವನ್ನು ಕೊಟ್ಟಾಗ ದೇಶವನ್ನು 3 ಭಾಗ ಮಾಡಬೇಕು. ಅಲ್ಲಿಗೆ ಓಡಿ ಹೋಗ್ಲಿಕ್ಕೆ ಸ್ಥಳವನ್ನು ಕೂಡ ಸಿದ್ಧಪಡಿಸಬೇಕು. ನರಹತ್ಯೆ ಮಾಡಿದವರು ಅಂದ್ರೆ ಯಾವ ರೀತಿ ನರಹತ್ಯೆ ಮಾಡಿದವರು ಅದನ್ನು ಮುಂದೆ ತಿಳಿದುಕೊಳ್ಳೋಣ. 4ನೇ ವಚನ, ಧರ್ಮೋಪದೇಶಕಾಂಡ 19:4. ಆ ಪಟ್ಟಣಗಳ ಸಂಗತಿ ಹೇಗೆಂದರೆ, ಯಾವನಾದರೂ ದೇಶವಿಲ್ಲದೆ ಕೈತಪ್ಪಿ ಮತ್ತೊಬ್ಬನನ್ನು ಕೊಂದರೆ ಅವನು ಆ ಪಟ್ಟಣಗಳಲ್ಲಿ ಹಿಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ಈಗ ಆಕಸ್ಮಿಕವಾಗಿ ತಪ್ಪು ಮಾಡದೆ ಆಕ್ಸಿಡೆಂಟ್ ಆಗಿರ್ತದೆ, ಅಥವಾ ಒಂದು ಯಾರೇ ಇದು ಕೆಲಸ ಕಳಿಸಿದಾಗ ಏನಾದರೂ ಮರ ತಪ್ಪಿ ಮರಕ್ಕೆ ಹತ್ತಿ ಕೆಲಸ ಮಾಡುವಾಗ ಅಲ್ಲಿಂದ ಬಿದ್ದು ಸತ್ತು ಹೋಗಿರೋದಾಗ್ತದೆ. ನಾನಾ ರೀತಿಯಲ್ಲಿ ಯಾವುದೇ ಬೇಕು ಅಂತ ಉದ್ದೇಶಪೂರ್ವಕವಲ್ಲದೆ ಕೈತಪ್ಪಿ ಕೊಲೆಯಾದಾಗ ಅವರು ಹೆದರಿ ಅಲ್ಲಿಗೆ ಓಡಿ ಹೋಗಿ ತಪ್ಪಿಸಿಕೊಳ್ಳಬಹುದು. ಅಂದರೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಸತ್ತು ಹೋದರೆ, ಕೈಯಿಂದ ಅಂತ ತಪ್ಪುಗಳು ಬಂದು ಹೋದರೆ, ಅಂದ್ರೆ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದರೆ ಅಂಥವರಿಗೆಲ್ಲ ಕೈ ತಪ್ಪಿ ಆಕಸ್ಮಿಕವಾಗಿ ಕೊಲೆಯಾದರೆ ಅಂತಿದ್ದಾರೆ ಅರ್ಥ. 5ನೇ ವಚನ, ದುಷ್ಟಾಂತ, ಒಬ್ಬ ಮನುಷ್ಯನು ಕಟ್ಟಿಗೆಯನ್ನು ಕಡಿಯಬೇಕೆಂದು ಮತ್ತೊಬ್ಬನ ಜೊತೆಯಲ್ಲಿ ಅಡವಿಗೆ ಹೋಗಿ ಅಲ್ಲಿ ಒಂದು ಮರವನ್ನು ಕಡಿಯಬೇಕೆಂದು ಕೊಡಲಿಯಿಂದ ಹೊಡೆಯುತ್ತಿರುವಾಗ ಕೊಡಲಿಯು ಕಾವಿನಿಂದ ಜಾರಿ ಮತ್ತೊಬ್ಬನಿಗೆ ತಗುಲಿದ್ದರಿಂದ ಅವನು ಸತ್ತರೆ ಹೊಡೆದವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ನೋಡಿ, ಇದನ್ನೇ ಹೇಳಿದ್ದು. ಉದಾಹರಣೆಗೆ, ಈಗ ಒಂದು ಮರಕ್ಕೆ ಹತ್ತಿ ಒಬ್ಬ ಕೂಲಿಗಸ್ತದನ್ನ ಸಾವುಕಾರ ಏನ್ ಮಾಡ್ತಾನೆ, ಮರಕ್ಕೆ ಹತ್ತಿ ನೋಡಪ್ಪ ಅದನ್ನ ಹೀಗೆ ಕಡಿತು ಹೇಳ್ತಾನೆ, ಅಲ್ಲಿಂದ ಕಡಿದು ಹೇಗಾದ್ರೂ ಬಿದ್ದು ಸಾಯ್ತಾನೆ, ಅಥವಾ ಮರ ಗಿಡಗಳನ್ನ ಕಡಿಯಕ್ಕೆ ಹೇಳ್ತಾನೆ, ಅಲ್ಲಿ ಏನಾದ್ರು ಸತ್ತು ಹೋಗ್ತಾರೆ. ಹೀಗೆಲ್ಲ ಆಗೋತ್ತಿಗೆ ಅದಕ್ಕೆ ಅವರು ಕಾರಣರಲ್ಲ. ಯಾಕಂದ್ರೆ ಆಗ ಅವರಿಗೆ ಅಲ್ಲಿ ಕೇಸು ಅದಿದೆಲ್ಲ ಆಗ್ಬೋದು ಅಂತೇಳಿ ಅವರು ಅಂತ ಈ 3 ದೇಶವನ್ನ 3 ಭಾಗವನ್ನಾಗಿ ಮಾಡಿದ್ದು, ಆ 3 ಭಾಗದಲ್ಲಿ ಯಾವ ಭಾಗಕ್ಕಾದ್ರೂ ಓಡಿ ಹೋಗಿ ತಪ್ಪಿಸಿಕೊಳ್ಳಬಹುದು ಅಂತೇಳಿ ದೇವರ ಮಾತಾಗಿದೆ. ಉದ್ದೇಶಪೂರ್ವಕವಾಗಿ ಮಾಡಿದ ಕೊಲೆ ಅಲ್ಲ, ಆಕಸ್ಮಿಕವಾಗಿ ಕೈ ತಪ್ಪಿ ಮಾಡಿದಕ್ಕೆ ಮಾತ್ರ ಇದು ಅನ್ವಯಿಸುತ್ತದೆ. 6ನೇ ವಚನ, ಸತ್ತನಲ್ಲಿ ಅವನಿಗೆ ಮೊದಲು ದ್ವೇಷವಿಲ್ಲದ್ದರಿಂದ ಅವನು ಮರಣ ಶಿಕ್ಷೆಗೆ ಪಾತ್ರನಲ್ಲವಲ್ಲ. ಆದರೂ ನರಹತ್ಯೆ ಮಾಡಿದವನಿಗೆ ಮೈ ತೀರಿಸುವ ಹಂಗುಳ್ಳ ಸಮೀಪ ಬಂದು ಇನ್ನು ಕೋಪದಿಂದ ಉರಿಯುತ್ತಿರುವಾಗಲೇ ಅವನನ್ನು ಹಿಂದಟ್ಟಾನು ಮತ್ತು ಮಾರ್ಗ ದೂರವಾಗಿರುವ ಪಕ್ಷಕ್ಕೆ ಅವನನ್ನು ಹಿಡಿದು ಕೊಂದು ಹಾಕಿ ಬಿಟ್ಟಾನು. ಈ ಕಾರಣದಿಂದ ನೀವು 3 ಆಶ್ರಯಗಳನ್ನು ಗೊತ್ತು ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ನೋಡಿ, ಆ ಸತ್ತವರ ಬಂಧುಗಳು ಏನ್ ಮಾಡ್ತಾರೆ, ಅಯ್ಯೋ ಇವನು ನನ್ನ ಗಂಡನೋ ಅಣ್ಣನೋ ತಮ್ಮನೋ ಸಂಬಂಧಿಕರನ್ನ ಯಾರನ್ನಾದ್ರೂ ಮರಕ್ಕೆ ಹತ್ತಿ ಕಡಿಸಿಬಿಟ್ಟ, ಮರ ಬಿದ್ದು ಹೋಯ್ತು, ಸತ್ತರು ಅಂತೇಳಿ ಇವನ ಮೇಲೆ ದ್ವೇಷ ಮಾಡಬಹುದು. ಆದ್ರೆ ಆಕಸ್ಮಿಕವಾಗಿ ಆಯ್ತು, ಅವನು ಕಾರಣನಲ್ಲ ಅಂತ ಹೇಳುವಂತ ತಿಳ್ಕೊಳ್ಳೋ ಜ್ಞಾನ ಅವರಿಗಿಲ್ಲ. ಬೇರೆಯವರು ಚಾಡಿ ಹೇಳಿ ಕೂಡ ಏನೇನೋ ಮಾಡಬಹುದು. ಅದಕ್ಕೋಸ್ಕರ ಅಂತವ್ರು 3 ನಗರಗಳನ್ನು, ಅಂದ್ರೆ ಒಂದು ಹತ್ತಿರ, ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು ಸ್ವಲ್ಪ ದೂರ, ಅವರವರ ಪರಿಸ್ಥಿತಿ ನೋಡಿಕೊಂಡು ಅಲ್ಲಿಗೆ ಹೋಗಿ ಅಡಗಿಕೊಳ್ಳಲಿ ಅಂತ ಇದರ ಅರ್ಥ. ಆಗ ಇದು ನಮ್ಮ ಭಾರತ ದೇಶದಲ್ಲಿ ಕೂಡ ಏನಾಗ್ತದೆ, ಇಂಥ ಒಂದು ಕೈತಪ್ಪಿ ಹೋದ ಪಕ್ಷಕ್ಕೆ ಕೋರ್ಟಿಗೆ ಕೇಸು ಹೋದಾಗ ಕೋರ್ಟಲ್ಲಿ ಕೂಡ ಇವನು ಅಪರಾಧಿ ಅಲ್ಲ, ಆಕಸ್ಮಿಕ ಆಯ್ತು ಎಂಬುದಾಗಿ ಜಡ್ಜಿಗಳು ತೀರ್ಮಾನ ಕೊಡುತ್ತಾರೆ. ಮತ್ತೆ ಅವನ ಕುಟುಂಬಕ್ಕೆ ಇಂತಿಷ್ಟು ನೀನು ಹಣ ಸಹಾಯ ಮಾಡು ಎಂಬುದಾಗಿ ಕೂಡ ನಮ್ಮ ಭಾರತ ದೇಶದಲ್ಲಿ ಕೂಡ ಅದುವೇ ಕಾನೂನು ಇದೆ. ಹೀಗೆ ಕೈತಪ್ಪಿ ಸತ್ತರೆ ಇಂಥವರಿಗೆ ಈ ಕಾನೂನು ಇದು ನಮ್ಮ ಭಾರತ ದೇಶದಲ್ಲಿ ಕೂಡ ಈ ರೀತಿ ಇದು ನೆರವೇರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 8ರಿಂದ 10ರವರೆಗೆ ಧರ್ಮೋಪದೇಶಕಾಂಡ 19, 8ರಿಂದ 10. ನಾನೀಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನು ನೀವು ಅನುಸಾರವಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳುವ ಮಾರ್ಗದಲ್ಲೇ ಯಾವಾಗಲೂ ನಡೆದರೆ ಆತನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿ ತಾನು ನಿಮ್ಮ ಪಿತೃಗಳಿಗೆ ಸೂಚಿಸಿದ ಪ್ರದೇಶವನ್ನೆಲ್ಲ ಕೊಡುವನು. ಆಗ ಈ 3 ಪಟ್ಟಣಗಳನ್ನಲ್ಲದೆ ಇನ್ನೂ 3 ಪಟ್ಟಣಗಳನ್ನು ಗೊತ್ತು ಮಾಡಬೇಕು. ನೋಡಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ಆ ದೇಶವನ್ನು ಮಾತ್ರವಲ್ಲ, ಇನ್ನು ಬೇರೆ ದೇಶವನ್ನು ಕೊಡ್ತೇನೆ, ಬೇರೆ ಭಾಗವನ್ನು ಕೂಡ ಕೊಡ್ತೇನೆ ಅಂತೇಳಿ ದೇವರು ಹೇಳ್ತಾರೆ. ಆಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಖಂಡಿತವಾಗಿ ದೇವರಿಂದ ಆಯ್ಕೆಯಾದವರಿಗೆ ಏನೇನು ಬೇಕೋ, ಏನು ಸೌಕರ್ಯ ಬೇಕೋ ಅದೆಲ್ಲವನ್ನ ದೇವರು ಕೊಡುವವರಾಗಿದ್ದಾರೆ. ಅವಿಧೇಯರಾಗಿ ನಡೆದ್ರೆ ದೇವರಿಂದ ಯಾವ ಸಹಾಯವು ದೊರಕುವುದಿಲ್ಲ, ಬಂದ ಸಹಾಯವು ಹಿಂದಕ್ಕೆ ಹೋಗ್ತದೆ, ಆಶೀರ್ವಾದವು ಕೂಡ ಹಿಂದಕ್ಕೆ ಹೋಗ್ತದೆ ಎಂಬುದಾಗಿ ನಾವು ಹಿಂದೆ ಕೂಡ ಬಹಳ ತಿಳ್ಕೊಂಡಿದ್ದೇವೆ, ಇನ್ನು ಮುಂದೆಯೂ ಕೂಡ ತಿಳ್ಕೊಳ್ಳಬಹುದು. 10ನೇ ವಚನ,
ಧರ್ಮೋಪದೇಶಕಾಂಡ 19:10. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿರಪರಾಧಿಗೆ ಮರಣ ಶಿಕ್ಷೆಯಾಗಬಾರದು. ಅಂಥವನಿಗೆ ಮರಣ ಶಿಕ್ಷೆಯಾದರೆ ದೋಷವು ನಿಮ್ಮದಾಗಿ ಇರುತ್ತದೆ. ನೋಡಿ, ಗೊತ್ತಿಲ್ಲದೆ ತಪ್ಪು ಮಾಡಿದಾಗ, ಯಾವುದೇ ತಪ್ಪಿಲ್ಲದವನು ಸತ್ತಾಗ ಖಂಡಿತವಾಗಿ ಅವನಿಗೆ ಏನಾದರೂ ಶಿಕ್ಷೆ ಕೊಟ್ಟರೆ, ನಾನಾ ರೀತಿ ಸುಳ್ಳು ಸಾಕ್ಷಿಗಳು ಹೇಳಿ, ಬೇಕುಂತಲೇ ಹೇಳಿ, ಯಾವುದೋ ಕೋಪಕ್ಕೆ ಅಂಥವ್ರಿಗೆ ಶಿಕ್ಷೆ ಕೊಟ್ಟರೆ, ಯಾರು ಶಿಕ್ಷೆ ಕೊಡ್ತಾರೋ, ಯಾರು ಸುಳ್ಳು ಸಾಕ್ಷಿ ಹೇಳ್ತಾರೋ ಅವರಿಗೆ ಬಹಳ ಶಿಕ್ಷೆ ಬರುತ್ತದೆ. ಆದ್ದರಿಂದ ಯಾವಾಗಲೂ ಸುಳ್ಳು ಹೇಳಲು ಹೋಗಲೇಬಾರದು. ಅವನು ಎಂಥ ವೈರಿ ಆಗಿರ್ಬೋದು, ಎಂಥ ದ್ವೇಷಿ ಆಗಿರ್ಬೋದು, ಯಾವುದೋ ಒಂದು ಕಾರಣಕ್ಕಾಗಿ ಇದ್ದಿದ್ದನ್ನೇ ಇದ್ದಾಗಿ ಹೇಳಬೇಕು, ಸತ್ಯವನ್ನೇ ಹೇಳಬೇಕು. ಒಬ್ಬೊಬ್ರು ಕಂಡಿದ್ದನ್ನು ನನಗೆ ಗೊತ್ತೇ ಇಲ್ಲಪ್ಪ ಅಂತ ಹೇಳಿಬಿಡ್ತಾರೆ. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು. ಅಂಥವರ ಶಿಕ್ಷೆಗೆ ಒಳಗಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 11-13 ಧರ್ಮೋಪದೇಶಕಾಂಡ 19:11-13. ಆದರೆ ಯಾವನಾದರೂ ಒಬ್ಬನಲ್ಲಿ ದೇಶವನ್ನೇ ಇಟ್ಟು ಸಮಯ ನೋಡಿಕೊಂಡು ಅವನ ಮೇಲೆ ಬಿದ್ದವನನ್ನು ಹೊಡೆದು ಕೊಂದ ತರುವಾಯ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋದರೆ, ಅವನ ಊರಿನ ಹಿರಿಯರು ಅವನನ್ನು ಅಲ್ಲಿಂದ ಹಿಡತರಿಸಿ ಅವನಿಗೆ ಮರಣ ಶಿಕ್ಷೆಯಾಗುವಂತೆ ಮೈ ತೀರಿಸುವ ಹಂಗುಳ್ಳವನ ಕೈಗೆ ಕೊಡಬೇಕು. ನೋಡಿ, ಈಗ ಏನು ಮಾಡ್ತಾರೆ, ಒಬ್ಬೊಬ್ಬರು ಕೊಲೆ ಮಾಡಿಬಿಟ್ಟು ಕಡೆಗೆ ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಕೊಲೆ ಮಾಡಿ ಇನ್ನೊಂದು ದೇಶಕ್ಕೆ ಓಡಿ ಹೋಗಿ ಅಲ್ಲಿ ಅಡಗಿಕೊಳ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ, ನಮ್ಮ ಸರ್ಕಾರ ಇಂಥಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಅಲ್ಲಿಂದ ಅನುಮತಿ ಪಡೆದು ಅಲ್ಲಿಂದ ಹೋಗಿ ಅವನನ್ನು ಹಿಡಿದು ತರುತ್ತಾರೆ. ಇದು ಉದಾಹರಣೆಗೆ ಇರಾಕಿನ ಸದ್ದಾಮ್ ಹುಸೈನ್ ಕತೆ. ಅಂದರೆ ಅವನು ಸ್ವದೇಶದಲ್ಲೇ ಇದ್ದ. ಹಾಗೆ ಇವತ್ತು ಭಾರತ ದೇಶದಲ್ಲಿ ಕೂಡ ಅದುವೇ ಬಹಳ ನಡೆದು ಹೋಗಿದೆ. ಅಲ್ಲಿಂದ ಹಿಡಿದು ತರುತ್ತಾರೆ, ಶಿಕ್ಷೆಯಾಗ್ತದೆ. ಈಗ ಉದಾಹರಣೆ, ಇತ್ತೀಚೆಗೆ ಒಬ್ಬನು ಹಾಗೆ ಇಲ್ಲಿ ಏನೇನೋ ಮಾಡಿ ಹೋಗಿ ಅಲ್ಲಿಂದ ಹಿಡಿದು ತಂದು ಏನಾಯಿತು ಪರಿಸ್ಥಿತಿ, ಇದು ಎಲ್ಲರಿಗೂ ಗೊತ್ತಿದೆ. ದೇವರು ಬಿಡುವವನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವನನ್ನು ಅವರ ಕೈಗೆ ಮರಣ ಶಿಕ್ಷೆಯಾಗುವವರ ಕೈಗೆ ಅವನನ್ನು ಒಪ್ಪಿಸಬೇಕು ಅಂತಂದರೆ ಕೋರ್ಟಲ್ಲಿ ಜಡ್ಜ್ ಮುಂದೆ ಸರಿಯಾದ ಸಾಕ್ಷಿ ಹೇಳಬೇಕು. ಅವನಿಗೂ ಮರಣ ಶಿಕ್ಷೆ ಆಗಬೇಕು. ಅವನು ಬೇಕು ಅಂತಲೇ ಕೊಲೆ ಮಾಡಿದ ಅಂತ ಇದರ ಅರ್ಥ. 13ನೇ ವಚನ. ನೀವು ಅವನನ್ನು ಕನಿಕರಿಸಬಾರದು. ಅವನಿಗೆ ಶುಭ ಉಂಟಾಗುವಂತೆ ನಿರಪರಾಧಿಯ ಪ್ರಾಣವನ್ನು ತೆಗೆದವನು ಇಸ್ರಾಯೇಲರಲ್ಲಿ ಉಳಿಯದಂತೆ ಮಾಡಬೇಕು. ಅಂಥವರಿಗೆ ಸಹಾಯ ಮಾಡಲೇಬಾರದು. ನೋಡಿ, ಇವತ್ತು ಏನು ಮಾಡ್ತಾರೆ ಈ ರಾಜಕಾರಣಿಗಳು ನಮ್ಮ ಭಾರತ ದೇಶದಲ್ಲಿ, ಅವರೇ ಕೊಲೆ ಮಾಡಿಸ್ತಾರೆ. ಕೊಲೆ ಮಾಡಿದವನಿಗೆ ಕೂಡ ಅವನ ಪರವಾಗಿ ನಿಂತು ಹಾಗೆ ಮಾಡ್ದ ಹೀಗೆ ಮಾಡ್ದಂತ ಏನೆಲ್ಲೋ ಇವತ್ತು ಪೊಲೀಸ್ ಆಧಾರಗಳನ್ನು ತಪ್ಪಿಸಿ ಅವರು ಗೆಲ್ಲುವಂತೆ ಮಾಡುತ್ತಾರೆ. ಕಡೆಗೆ ಬರೋದು ಅವರಿಗೆ ಮತ್ತು ಅವರ ಮಕ್ಕಳಿಗೂ ಕೂಡ ಅದುವೇ ಗತಿ ಬರೋದು. ಆದ್ದರಿಂದ ಯಾವಾಗಲೂ ಬೇಕು ಅಂತಲೇ ದ್ವೇಷ ಇಟ್ಟು ಕೊಲೆ ಮಾಡಿದವರಿಗೆ ಸಹಾಯ ಮಾಡ್ಲಿಕ್ಕೆ ಆಗಬಾರ್ದು. ಅವನು ಸಾಯಲೇಬೇಕು ಅಂತ ಇದರ ಅರ್ಥವಾಗಿದೆ. ಇದು ಯಾರಲ್ಲಿ? ದೇವರು ಆರಿಸಿಕೊಂಡವರಿಗೆ ಮಾತ್ರ ಇದು ಅನ್ವಯವಾಗುತ್ತದೆ ಈ ನಿಯಮಗಳು. ಆದರೆ ದೇವರು ಯಾರನ್ನು ಕರೆದಿಲ್ವೋ, ಯಾರನ್ನು ಆರಿಸಿಕೊಳ್ಳಿಲ್ಲ ಅವರಿಗೆ ಕೂಡ ನಿಯಮ ಇದೆ, ಅವರಿಗೆ ಕೂಡ ಶಿಕ್ಷೆ ಇದೆ. ಆದರೆ ಅದು ಅವರಿಗೆ ಗೊತ್ತಿಲ್ಲ. ಆದರೆ ನಾವು ಏನು ಮಾಡಬೇಕು, ತಪ್ಪು ಮಾಡಿದವರಿಗೆ ಯಾವಾಗಲೂ ಸಹಾಯ ಮಾಡೋಕ್ಕೆ ಹೋಗಬಾರ್ದು. ಇದು ಲೋಕದ ಜನಗಳ ಬುದ್ಧಿಯಾಗಿದೆ. ಉದಾಹರಣೆಗೆ ಒಂದು ಮಂತ್ರಿ ಕೂಡ ಹಾಗೆ ಏನು ಮಾಡಿದ, ಒಂದು ಹುಡುಗಿಯ ವಿಚಾರದಲ್ಲಿ ಕೊಲೆ ಮಾಡಿದಾಗ ಸುಳ್ಳು ಸರ್ಟಿಫಿಕೇಟ್ ಮಾಡಿ ಅಲ್ಲಿಗೆ ಓಡಿ ಹೋದ ಇಲ್ಲಿಗೆ ಓಡಿ ಹೋದಂತ ಮಾಡಿ ಶಿವಡಿಗೆ ಒಪ್ಪಿಸಿಕೊಟ್ಟು ಕಡೆಗೆ ಸಾಕ್ಷಿ ಆಧಾರಗಳು ಇಲ್ಲದೆ ಮುಚ್ಚಿ ಹೋಯಿತೆಂಬುದಾಗಿ ಮಾಡದ ಒಂದು ಆಗ ಇದ್ದವರು ಈಗಲೂ ಕೂಡ ಅವರು ಏನಾಗಿದ್ದಾರೆ, ರಾಜಕೀಯದಲ್ಲಿ ಅಧಿಕಾರಿಗಳಾಗಿದ್ದಾರೆ. ಅದೇ ವಿಚಾರದಲ್ಲಿ ಇವತ್ತು ಕೂಡ ಗಲಾಟೆಗಳು ನಡೀತಲೇ ಇವೆ. ಆದರೆ ಸ್ವಲ್ಪ ಸಮಯದಲ್ಲಿ ಆ ಮಂತ್ರಿಯ ಮಗನ ಶವವೇ ಹೊರದೇಶದಿಂದ ಬಂತು. ನೋಡಿ, ಮೈಯಿಗೆ ಮೈ ಅಲ್ಲಿ ತೀರಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಅದುವೇ ನಡೀತಾ ಇದೆ. ಖಂಡಿತವಾಗಿ ಈ ಲೋಕದ ವಿಷಯದಲ್ಲಿ, ಲೋಕದ ಕಾನೂನಿನ ವಿಚಾರದಲ್ಲಿ ತಪ್ಪಿಸಿಕೊಳ್ಳಬಹುದು, ದುಡ್ಡಿದ್ದರೆ, ರಾಜಕಾರಣದ ಬಲದಿಂದ. ಆದರೆ ಸರ್ವ ಸೃಷ್ಟಿಕರ್ತರಾದ ದೇವರಿಂದ, ಪರಮಾತ್ಮರಿಂದ, ಭಗವಂತನಿಂದ, ಯೇಸು ಕ್ರಿಸ್ತರಿಂದ, ಅಲ್ಲಾಹ್ ಅಕ್ಬರಿಂದ ಖಂಡಿತವಾಗಿ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೋರ್ಟಲ್ಲಿ ಯಾವ ಲಾಯರ್ಗಳು ಕೂಡ ಅಲ್ಲಿ ವಾದ ಮಾಡೋಕ್ಕಾಗುವುದಿಲ್ಲ. ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಗೊತ್ತಿಲ್ಲದೆ ತಪ್ಪು ಮಾಡಿದಕ್ಕೆ ದೇವರೇ ಸಹಾಯಕನಾಗಿದ್ದಾನೆ. ತಿಳಿದು ತಪ್ಪು ಮಾಡಿ ಏನಾದರೂ ಮಾಡಿ ಅಂಥವರಿಗೂ ಶಿಕ್ಷೆ ಇದೆ, ಅಂಥವರಿಗೆ ಸಹಾಯ ಮಾಡೋರಿಗೆ ಕೂಡ ಶಿಕ್ಷೆ ಇದೆ ಎಂಬುದಾಗಿ ದೇವರ ವಚನಗಳು ನಮಗೆ ಈಗ ತಿಳಿಸಲ್ಪಟ್ಟಿದ್ದಾವೆ. ಬಹಳ ಎಚ್ಚರವಾಗಿರಬೇಕು ದೇವರಿಂದ ಆಯ್ಕೆಗೊಂಡವರು. ಈಗ 14ನೇ ವಚನ.
ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮ ಪಾಲಿಗೆ ಬಂದ ಸ್ವಾಸ್ಥ್ಯದಲ್ಲಿ ನೆರೆಯವನ ಭೂಮಿಯ ಪೂರ್ವಕಾಲದ ಮೇರೆಯನ್ನು ಒತ್ತಬಾರದು. ಇದೇನಪ್ಪ ಅಂದರೆ, ಇವತ್ತು ಒಂದು ಕುಟುಂಬದಲ್ಲಿ ಜೀವಿಸುವಾಗ ಒಟ್ಟು ಇಷ್ಟು ಆಸ್ತಿ, ಆ ತಂದೆಗಿಷ್ಟು ಮಕ್ಕಳು, ಅವರಿಗಿಷ್ಟು ಮಕ್ಕಳು ಅಂತ ಬಂದಿರ್ತದೆ, ಅಣ್ಣ ತಮ್ಮಂದರಿಗೆ ಇಷ್ಟಿಷ್ಟು ಅಂತೇಳಿ. ಆಗ ಅಲ್ಲಿ ಸರ್ವೆ ಮಾಡಿಸಿ, ಸರ್ಕಾರದವರ ಮೂಲಕ ಸರ್ವೆ ಮಾಡಿಸಿಬಿಟ್ಟು ಸರ್ವೆ ಕಲ್ಲು ಹಾಕಿರ್ತಾರೆ. ಕೆಲವರು ಏನು ಮಾಡ್ತಾರೆ, ರಾತ್ರಿ ಗೊತ್ತಿಲ್ಲದೆ ಕಲ್ಲನ್ನು ಮುಂದುವರಿಸ್ತಾ ಹೋಗ್ತಾರೆ. ಮತ್ತೆ ಇದು ನಮ್ಮದು, ಇದು ನಮ್ಮದು, ಇದು ನಮ್ಮದು ಅಂತೇಳಿ. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು. ಇತರರಿಗೆ ಅನ್ಯಾಯ ಮಾಡಿದಾಗ ಆಗುತ್ತದೆ. ಸರ್ಕಾರದಿಂದ ಸರ್ಕಾರದ ಅಧಿಕಾರಿಗಳು ದೇವರಿಂದ ನೇಮಕವಾದವರು, ಅಂದರೆ ಸರಿಯಾದ ಅಧಿಕಾರಿಗಳು. ಆ ಕಾನೂನು ಕೂಡ ದೇವರಿಂದಲೇ ಬಂದಿದೆ. ಹಾಗಿರುವಾಗ ಸರ್ವೆ ಕಾನೂನು ಆ ಕಡೆ ಒತ್ತರಿಸಿಕೊಂಡು ಹೋದರೆ ಅಂಥವ್ರಿಗೆ ಕೂಡ ಬಹಳ ಶಿಕ್ಷೆ ಇದೆ ಅಂತ ಇದರ ಅರ್ಥವಾಗಿದೆ. ಈಗ 15ನೇ ವಚನ. ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ನಡೆದ ಸಂಗತಿ ಸ್ಥಾಪನೆಯಾಗುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು. ಯಾವುದೇ ಒಂದು ಜಗಳ, ಹೊಡೆದಾಟ, ಕೊಲೆ ಆದರೂ, ಯಾವುದೇ ವಿಚಾರಕ್ಕಾದರೂ ಕೂಡ ಒಬ್ಬನೇ ಸಾಕ್ಷಿ ಹೇಳಬಾರದು. 2 ಅಥವಾ 3, ಆ 2 ಮತ್ತು 3ರದ್ದು ಒಂದೇ ಸಾಕ್ಷಿ ಬಂದರೆ ಅದು ನಿಜ. ಇಲ್ಲದೆ ಹೋದರೆ ಅಲ್ಲಿ ತಪ್ಪಿ ಹೋಯಿತು ಅಂತ ಅರ್ಥವಾಗಿದೆ. ಅದುವೇ ಇವತ್ತು ನ್ಯಾಯಾಲಯದಲ್ಲಿ ಕೂಡ ಈ ಒಬ್ಬರ ಸಾಕ್ಷಿ ಸಾಲೋದಿಲ್ಲ, 2 ಅಥವಾ 3 ಸಾಕ್ಷಿ ಬೇಕೇ ಬೇಕು. ಇದೇ ವಿಚಾರ ಇವತ್ತು ನ್ಯಾಯಾಲಯದಲ್ಲಿ, ಸರ್ಕಾರದಲ್ಲಿ ಕೂಡ ನಡೆಯುತ್ತಾ ಇರುವ. ಈಗ 16ರಿಂದ 21ರವರೆಗೆ ಓದಿಕೊಳ್ಳೋಣ. ಧರ್ಮೋಪದೇಶ ಖಂಡ 19, 16ರಿಂದ 21. ಯಾವನಾದರೂ ನ್ಯಾಯ ವಿರುದ್ಧವಾಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ ವ್ಯಾಜ್ಯ ಮಾಡುವ ಆ 2 ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯಾರಾದರೂ ಸಾಕ್ಷಿ ಹೇಳಬೇಕಾದ್ರೆ, ಇವತ್ತು ಉದಾಹರಣೆಗೆ ದೇವರು ಆದುಕೊಂಡವರಾದರೆ ಅಂಥ ಅಧಿಕಾರಿಗಳು, ಅಂದರೆ ಯಾಜಕರು, ದೇವಾಲಯದಲ್ಲಿ ಕೆಲಸ ಮಾಡುವವರು ಅಥವಾ ಲೋಕದ ಮನುಷ್ಯರ ಅಂದರೆ ನ್ಯಾಯಾಲಯದಲ್ಲಿ ಅವರ ಮುಂದೆ ಬಂದು ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳಬೇಕು. ಅದುವೇ ಇವತ್ತು ಯಾರಪ್ಪ ನೋಡಿದ್ದಾರೆ, ಏನಪ್ಪ ಪ್ರೂಫ್ ಇದೆ ಅಂತೇಳಿ ಕೇಳ್ತಾರೆ. ನ್ಯಾಯಾಲಯದಲ್ಲಿ ಕೂಡ ಸಾಕ್ಷಿ ಇದೆ, ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡುತ್ತಾರೆ. ಇದು ದೇವರಿಂದ ಬಂದಂಥ ಕಾನೂನಾಗಿದೆ. ಆದರೆ ಸಾಕ್ಷಿ ಹೇಳುವಾಗ ಸುಳ್ಳು ಸಾಕ್ಷಿ ಹೇಳಬಾರದು. ಸುಳ್ಳು ಸಾಕ್ಷಿ ಹೇಳಿದರೆ ಸುಳ್ಳು ಸಾಕ್ಷಿ ಹೇಳಿದವರಿಗೂ ಕೂಡ ಇದು ಒಂದು ಏನಾಗ್ತದೆ, ದೇವರ ಕೋಪ ಅಂಥವರ ಮೇಲೆ ಬರುತ್ತದೆ. ಉದಾಹರಣೆಗೆ ಹೊಡೆದಾಡೋರು ಕೊಲೆ ಮಾಡಿದ್ರು ಕೂಡ ಫಸ್ಟ್ ಏನು ಮಾಡ್ತಾರೆ, ಬೇಕಾದರೆ ಸಹಿ ಹಾಕ್ಬೋದು, ನಾನು ನೋಡಿದ್ದೇನೆ ಮಾಡಿದ್ದೇನೆ, ಜಡ್ಜಿ ಮುಂದೆ ನನಗೆ ಗೊತ್ತೇ ಇಲ್ಲ, ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಸುಳ್ಳು ಹೇಳ್ತಾರೆ. ಕಡೆಗೆ ಊರೊಳಗೆ ಒಂದು ತೀರ್ಮಾನ ಆಗುವಾಗ ಆಗಲೂ ಕೂಡ ಉಲ್ಟಾ ಪಲ್ಟಾ ಮಾಡ್ತಾರೆ. ಆದರೆ ಸುಮ್ಮನೆ ಸಾಕ್ಷಿ ಹಾಕಿ ನೋಡಿದ್ದೇನೆ ಮಾಡಿದ್ದೇನೆ ಅಂತ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿದರೆ ಅಂಥವರಿಗೂ ಬಹಳ ಶಿಕ್ಷೆ ಬರ್ತದೆ. ಊರಿನಲ್ಲಿ ಯಾಜಕರುಗಳ ದೇವಾಲಯದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಸುಳ್ಳು ಹೇಳಿದರ ಮೇಲೆ ಕೂಡ ಬಹಳ ಶಿಕ್ಷೆ ಇದೆ ಅಂತ ದೇವರ ಮಾತಾಗಿದೆ. 18ನೇ ವಚನ. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ ಅವನ ಮತ್ತೊಬ್ಬನಿಗೆ ಮಾಡಿಸಬೇಕೆಂದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ನೋಡಿ, ವಿಚಾರಣೆ ಮಾಡ್ತಾ ಬರುವಾಗ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಗೊತ್ತಾದರೆ ಅವನಿಗೂ ಕೂಡ ಏನು ತಪ್ಪು ಮಾಡಿದ ಅದೇ ಶಿಕ್ಷೆ ಸುಳ್ಳುಗಾರನಿಗೆ ಕೂಡ ಬರಬೇಕು ಅಂತ ಆಗಿದೆ. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದೆಲ್ಲ ಕಾನೂನು, ಇದು ಎಲ್ಲ ದೇವರ ಕಾನೂನಾಗಿದೆ. ಇಲ್ಲಿ ಕೂಡ ಇದೆ. ಇದನ್ನು ಈ ರಾಜಕಾರಣಿಗಳು ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಯಾಕೆಂದರೆ ಅವರಿಗೂ ಕೂಡ ಕಷ್ಟ ಆಗ್ತದೆ, ಅವರ ಮಕ್ಕಳಿಗೂ ಕಷ್ಟ ಆಗ್ತದೆ ಅಂತೇಳಿ ಈ ಕಾನೂನನ್ನು ಎಲ್ಲ ಮುಚ್ಚಿಟ್ಟಿದ್ದಾರೆ. ಆದರೆ ದೇವರಿಂದ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. 19ನೇ ವಚನ. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದುಹಾಕಬೇಕು. ಉಳಿದವರು ಈ ಸಂಗತಿಯನ್ನು ಕೇಳಿ ಭಯಪಟ್ಟು ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು ನಡೆಸದಿರುವರು. ಹೀಗೆ ನೋಡಿ, ಯಾರು ಸುಳ್ಳು ಹೇಳ್ತಾರೆ ಅಂಥವನನ್ನು ತೆಗೆದು ಹಾಕಬೇಕು. ಅಂದರೆ ಅವನಿಗೆ ಯಾವುದೇ ಸಹಾಯ ಅದು ಇದು ಮಾಡದೆ ಅವನನ್ನು ಪ್ರತ್ಯೇಕವಾಗಿಡಬೇಕು. ಆಗ ಇತರರು ಕೂಡ ನೋಡಿ ಸುಳ್ಳು ಹೇಳೋರು ಕೂಡ ಹೆದರಿ, ಅಯ್ಯೋ ನಾವು ಕೂಡ ಸುಳ್ಳು ಹೇಳಬಾರದಪ್ಪ, ಸತ್ಯವನ್ನೇ ಹೇಳಬೇಕು ಎಂಬುದಾಗಿ ಇತರರು ಕೂಡ ಶುದ್ಧವಾಗ್ತಾರೆ, ಒಳ್ಳೆಯವರಾಗ್ತಾರೆ. ಇಲ್ಲೇ ಇದ್ದರೆ ಖಂಡಿತವಾಗಿ ಸುಳ್ಳು ಹೇಳೋದು ಒಂದು ಸಹಾಯಕ್ಕೆ ನಿಂತೆ, ಅವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದ, ಅವಳು ಹಾಗೆ ಮಾಡಿದ್ದು, ಇವಳು ಹೀಗೆ ಮಾಡಿದ್ದು ಅಂತ ಹೇಳಿ ಏನು ಮಾಡ್ತಾರೆ, ಇನ್ನು ಉಳಿದವರು ಕೂಡ ಅದೇ ಪರಿಸ್ಥಿತಿಗೆ ಹೋಗ್ತಾರೆ. ಆಗ ನಮ್ಮ ಊರು ದೇಶವು ಹಾಳಾಗಲಿಕ್ಕೆ ಕಾರಣ ಇದುವೇ ಇವತ್ತು ನಮ್ಮ ಭಾರತ ದೇಶ ಈ ಮಟ್ಟಕ್ಕೆ ತಲುಪಲು ಕಾರಣವಾಗಿದೆ.
21ನೇ ವಚನ. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ಅವನು ಯಾವುದರ ಬಗ್ಗೆ ಸುಳ್ಳು ಹೇಳ್ದ ಅಂಥ ಶಿಕ್ಷೆಯನ್ನು ಅವನಿಗೆ ಕೊಡಬೇಕು ಅಂಥೇಳಿ ಒಂದು ದೇವರ ಕಾನೂನು. ಇದು ಇವತ್ತು ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ಮಾತ್ರ ನಡೀತಾ ಇದೆ. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕಾನೂನೇ ಬದಲಾಗಿ ಹೋಗಿದೆ. ಅದಕ್ಕೂ ಯೇಸ್ವಾಮಿ ಕೂಡ ಹೇಳಿದ್ದಾರೆ, ನೀವು ಮೈಯಿಗೆ ಮೈ ತೀರಿಸಬೇಡಿ, ಮೈಯಿಗೆ ಮೈ ತೀರಿಸುವ ಕೆಲಸ ನನ್ನದಾಗಿದೆ, ನೀವು ಪ್ರಾರ್ಥಿಸಲಿ ಎಂಬುದಾಗಿ. ಹಾಗೆ ದೇವರಿಂದ ಅರಿತವರಾದ ನಾವು ಏನು ಮಾಡಬೇಕು, ಆ ಮೈಯಿಗೆ ಮೈ ತೀರ್ಸಕ್ಕೆ ಹೋಗಬಾರ್ದು. ತಪ್ಪು ಅಂತೇಳಿ ಅರ್ಥ ಆದರೂ ಯಾರೇ ಸುಳ್ಳು ಹೇಳಿ ಯಾವುದೇ ಕಷ್ಟ ಸಂಕಟ ದುಃಖ ಕೊಟ್ಟರೂ ಕೂಡ ದೇವರಿದ್ದಾನೆ, ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಒಂದು ವೇಳೆ ಕಷ್ಟ ಸಂಕಟ ದುಃಖಗಳು ಬರ್ಬೋದು, ಆದರೂ ಕೂಡ ನಾವು ಅದನ್ನು ಸಹಿಸಿಕೊಂಡು ಮುಂದೆ ಹೋಗಬೇಕು. ಒಂದಲ್ಲ ಒಂದು ದಿವಸ ನಮ್ಮ ಕಣ್ಣೆದುರಿಗೆ ಯಾರು ನಮಗೆ ಅವಮಾನ ಮಾಡಿದರೋ, ಸುಳ್ಳು ಹೇಳಿದರೋ, ಶಿಕ್ಷೆ ಕೊಟ್ಟರೋ, ಆ ಶಿಕ್ಷೆ ಅವರಿಗೆ ಬರುವಂತೆ ದೇವರು ನಮ್ಮ ಕಣ್ಣಾರೆ ಕಾಣಿಸ್ತಾನೆ. ಒಂದು ವೇಳೆ ತಪ್ಪಿ ಹೋದರೆ ಯಾರ ಮುಖಾಂತರವಾದರೂ ನಮ್ಮ ಕಿವಿಗೆ ಕೇಳುತ್ತದೆ. ಇದು ಕೀರ್ತನೆ 112ರಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಒಂದು ವಿಷಯಗಳು ಕೂಡ ನನ್ನ ಮೇಲೆ ಸುಳ್ಳು ಸುಳ್ಳು ಹೇಳಿ ಏನೆಲ್ಲ ಮಾಡಿದವರಿಗೆ ಇವತ್ತು ಅಂತ ದೇವರು ನನ್ನ ವಿರೋಧಿಗಳಿಗೆ ಬಂದಂಥ ಶಿಕ್ಷೆಯನ್ನು, ಬರುತ್ತಿರುವ ಶಿಕ್ಷೆಯನ್ನು ಕಣ್ಣಾರೆ ಕಾಣಿಸ್ತಲೇ ಇದ್ದಾರೆ ಅಥವಾ ಕಿವಿಯಾರೆ ಕೇಳಿಸಿದ್ದಾರೆ. ಎಷ್ಟೋ ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತದೆ. ಇದೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರಿಂದ ಆದುಕೊಂಡವರು ಬಹಳ ಎಚ್ಚರವಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ತಪ್ಪಿ ಹೋಗಬಾರದು. ಹಲ್ಲೆಲೂಯಾ. ಹಾಗೆ ಇದೇ ವಿಷಯ ವಿಮೋಚನ ಕಂಡ 20:16ರಲ್ಲಿ ಕೂಡ ಇದೆ, ಸುಳ್ಳು ಸಾಕ್ಷಿ ಹೇಳಬಾರದು ಎಂಬುದಾಗಿ. ಧರ್ಮೋಪದೇಶ ಕಂಡ 4:2, 12:32, ಜ್ಞಾನೋಕ್ತಿ 36 ಇಷ್ಟ ಧರ್ಮೋಪದೇಶ ಕಂಡ 4:2ರಲ್ಲಿ ಓದುವಾಗ ಮತ್ತು 12:32ಗಳು ಓದುವಾಗ ದೇವರ ವಾಕ್ಯವನ್ನು ಕೂಡ ಸುಳ್ಳು ಹೇಳಬಾರದು, ಇದ್ದಿದ್ದನ್ನು ತೆಗೆಯಬಾರದು, ಇಲ್ಲದನ್ನು ಕೂಡಿಸಬಾರದು. ಆ ರೀತಿ ಯಾರು ಬೋಧನೆ ಮಾಡ್ತಾರ, ಇವತ್ತು ಬೈಬಲ್ ಇರ್ಬೋದು, ವೇದಗಳಿರ್ಬೋದು, ಕುರಾನ್ ಇರ್ಬೋದು, ಮಹಾಭಾರತ ಇರ್ಬೋದು, ಯಾವುದರಲ್ಲಿ ಎಲ್ಲವೂ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತುಗಳು, ಅದನ್ನು ಕೂಡ ಸುಳ್ಳು ಹೇಳಿ ಇದ್ದಿದ್ದನ್ನ ಇದೆ ಇಲ್ಲದನ್ನ ಇದೆ ಅಂತ ಹೇಳ್ಕೊಂಡು ಹಾಗೆ ಹೀಗೆ ಅಂತೇಳಿ ಮೋಸ ಮಾಡ್ತಾರೋ ಅವರಿಗೆ ಕೂಡ ಬಹಳ ಶಿಕ್ಷೆ ಬರುತ್ತದೆ. ಸುಳ್ಳು ಸಾಕ್ಷಿ ಯಾವುದೇ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ಕೂಡ ಸುಳ್ಳು ಹೇಳ್ತಾರೆ, ಅವರಿಗೆ ಶಿಕ್ಷೆ ಬರ್ತದೆ. ಹಾಗೆ ಜ್ಞಾನೋಕ್ತಿ 36ರಲ್ಲಿ ಅಂಥವರು ಬಹಳ ಶಿಕ್ಷೆ ಬಂದು ನರಳಾಡುವಾಗ ಆಗ ಇತರರು ಹೇಳ್ತಾರಂತೆ, ಸುಳ್ಳು ಹೇಳಿ ಒಂದು ಕಾಲದಲ್ಲಿ ಮೆರೆದ, ಈಗ ಅವನ ಪರಿಸ್ಥಿತಿ ಏನಾಯಿತು ನೋಡು ಎಂಬುದಾಗಿ ಜ್ಞಾನೋಕ್ತಿ 36ರಲ್ಲಿ ಇಂಥ ಶಿಕ್ಷೆಗೆ ಅಂಥವರು ಒಳಗಾಗ್ತಾರೆ ಅಂತ ಬರೆಯಲ್ಪಟ್ಟಿದೆ. ಪ್ರಕಟಣೆ 21:8ರಲ್ಲಿ ಕೂಡ ನೋಡುವಾಗ ಈ ಸುಳ್ಳು ಸಾಕ್ಷಿ ಹೇಳೋರು, ದೇವರ ಮಾತಿಗೆ ವಿರುದ್ಧವಾಗಿ ಎಲ್ಲ ನಡೆಯುವವರು, ಇಂಥವರಿಗೆಲ್ಲ ಬಹಳ ಶಿಕ್ಷೆ ಬರ್ತದೆ. ಗದ ಉರಿಯುವ ಬೆಂಕಿ ಹೋಗಿ ಬೀಳ್ತಾರೆ. 2ನೇ ಮರಣ ಎಂಬುದಾಗಿ. ಆಗ 1ನೇ ಮರಣ ಈ ಭೂಲೋಕದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸುವಂಥದ್ದು. 2ನೇ ಮರಣ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗಿ ಯಮಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸುವಂಥದ್ದು. ಹಾಗೆ ಪ್ರಕಟಣೆ 22:18-19ರಲ್ಲಿ ಓದುವಾಗ ಸುಳ್ಳು ಹೇಳಿ ದೇವರ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಾಗಲಿ ದೇವರ ಆದುಕೊಂಡವರಿಗೆ ಇತರರಿಗೆ ಬಹಳ ಶಿಕ್ಷೆ ಕೊಟ್ಟು ಅವಮಾನ ಮಾಡಿದರೆ ಪ್ರತಿ ಒಂದು ಸುಳ್ಳಿಗೂ ಕೂಡ ಏನಾಗ್ತದೆ, ಈ ಗ್ರಂಥಗಳಲ್ಲಿ ಬರೆದಿರುವ ಶಾಪ, ವಿಶೇಷವಾಗಿ ಬೈಬಲಲ್ಲಿ ಬರೆದಿರುವ ಶಾಪ ಎಲ್ಲ ಸುಳ್ಳುಗಾರರ ಮೇಲೆ ಬರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಸಹೋದರ ಸಹೋದರಿಯರೇ, ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 1-18ರವರೆಗೆ, ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 1-18ರವರೆಗೆ ಓದುವಾಗ ಯುದ್ಧದಲ್ಲಿ ಜಯ ದೇವರಿಂದಲೇ, ಸೈನಿಕರು ಹೆದರಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾಷ್ಟ್ರದಿಂದ ಒಂದು ರಾಷ್ಟ್ರಕ್ಕೆ ಯುದ್ಧ ಆಗ್ತದೆ, ಆಗ ಅಲ್ಲಿ ಎಷ್ಟೋ ಸೈನಿಕರಿಗೂ ಜನರು ಸತ್ತು ಹೋಗ್ತಾರೆ. ಆದರೂ ಸೈನಿಕರು ಹೆದರಬಾರದು. ದೇವರು ಯಾರ ಪರವಾಗಿ ಇರ್ತಾರೋ ಅವ್ರಿಗೆ ಮಾತ್ರ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ. ಇವತ್ತು ಉದಾಹರಣೆಗೆ ನಮ್ಮ ಭಾರತ ದೇಶ ಮೊದಲು ಪಾಕಿಸ್ತಾನ, ಚೈನಾ, ಬಾಂಗ್ಲಾದೊಂದಿಗೆ ಎಲ್ಲ ಯುದ್ಧವಾಗಿ ಹೋಯಿತು. ಆದರೆ ಭಾರತ ದೇಶ ಸೋಲಲ್ಲ, ಗೆಲ್ಲುತ್ತಲೇ ಬಂತು. ಇತ್ತೀಚೆಗೆ ಗೊತ್ತಿದ್ದ ಹಾಗೆ ಕಾರ್ಗಿಲ್ ಯುದ್ಧ ಕೂಡ ಭಾರತ ಕೂಡ ನಡೆಯಿತು, ಅದರಲ್ಲಿ ಭಾರತವೇ ಜಯ ಹೊಂದಿತು. ಈಗ ಈ ಪುಲ್ವಾಮ ವಿಷಯದಲ್ಲಿ ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯ, ಅದರಲ್ಲಿ ಸಾಧಾರಣ ಒಂದು ಯುದ್ಧ ಆಯಿತು, ಅದರಲ್ಲಿ ಕೂಡ ಭಾರತವೇ ಜಯ ಹೊಂದಿತು.
ಹೋಗಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಭಾರತ ದೇಶದ ಪರವಾಗಿದ್ದುದರಿಂದ ಯುದ್ಧದಲ್ಲಿ ಎಲ್ಲವೂ ಜಯಗಳಿಸುವಂತೆ ದೇವರು ಮಾಡಿದರು. ಯಾಕೆಂದರೆ ನಮ್ಮ ಇದರಲ್ಲಿ ಕೂಡ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ 2ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಯೇಸು ಸ್ವಾಮಿ ಹುಟ್ಟಿದಾಗ ಜೋಯಿಸರಿಗೆ ಅದು ಗೊತ್ತಾಗಿ ಜೋಯಿಸರು ಮೂಡನ ದಿಕ್ಕಿನಿಂದ ಹೋಗಿದ್ದಂದ್ರೆ ನಮ್ಮ ಏಷ್ಯಾ ಖಂಡದಿಂದ ಭಾರತ ದೇಶದಿಂದಲೇ ಹುಡುಕಿಕೊಂಡು ಹೋಗಿದ್ದು ಎಂಬುದಾಗಿ ಒಂದು ವರದಿ ನಮಗೆ ತಿಳಿಸ್ತದೆ. ದೇವರ ನಮಗೆ ಸ್ತೋತ್ರ. ಆದ್ರಿಂದ ಇವತ್ತು ದೇವರಿಗೆ ಅತೀ ಒಂದು ದೊಡ್ಡ ಪ್ರೀತಿ ಕೂಡ ಭಾರತ ದೇಶದಲ್ಲಿ ಇದೆ. ಹಾಗೆ ಇವತ್ತು ಯುದ್ಧದಲ್ಲಿ ಜಯ ಹೊಂದುವುದು ಪ್ರತಿಯೊಂದು ದೇವರಿಂದಲೇ. ಸೈನಿಕರು ಹೆದರಬಾರದು ಅಂತ ನೋಡಿ. ಒಂದು ಉದಾಹರಣೆಗೆ ಮನೆಯಲ್ಲಿರುವಾಗ ಹಾಗೆ ಹೀಗೆ ಅಂತ ಆಗ್ತದೆ. ಅವರು ಯಾವಾಗ ಯುದ್ಧಕ್ಕೆ ಸಂದರ್ಭವಾಗಿ ಸನ್ನದ್ಧರಾಗಿ ಹೋಗುವಾಗ ಅವರಿಗೆ ಹೆದರಿಕೆ ಇರುವುದಿಲ್ಲ ಎಂಬುದಾಗಿ ಸೈನಿಕರು ಹೇಳಿದ್ದನ್ನು ಕೂಡ ನಾನು ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ವಿರೋಧಿಗಳನ್ನ ಸದೆ ಬಡಿಯಲೇಬೇಕು ಎಂಬುದಾಗಿ ಒಂದೇ ಮನಸ್ಸಿನಿಂದ ಅವರು ಮುನ್ನಡೆಯುತ್ತಾರೆ, ನಾವು ಜಯಿಸಬೇಕು ಎಂಬುದಾಗಿ. ಆಗ ಅವರಿಗೆ ಎಲ್ಲವೂ ಅವರ ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲವನ್ನ ಮರೆತು ರಾಷ್ಟ್ರಕ್ಕಾಗಿ ಹೊರಡುವರಾಗಿದ್ದಾಗ ಈ ಧೈರ್ಯ ಯಾರಿಂದ ಬರ್ತದೆ? ಅವರಿಗೆ ದೇವರಿಂದ ಬರುತ್ತದೆ. ಎಲ್ಲ ಸಾಮಗ್ರಿಗಳು ಕೂಡ ಯಾರಿಂದ ದೊರಕ್ತದೆ? ದೇವರಿಂದಲೇ ದೊರಕ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಸೈನಿಕರು ಕೂಡ ದೇವರಿಂದಲೇ ಆಯ್ಕೆಯಾದವರು. ಆದ್ದರಿಂದ ನಾವು ಸೈನಿಕರನ್ನು ಕಂಡಾಗ ನಮ್ಮ ರಾಷ್ಟ್ರವನ್ನು ದೇವರು ಅವರ ಮುಖಾಂತರ ರಕ್ಷಿಸ್ತಾರೆ. ಇವತ್ತು ಉದಾಹರಣೆಗೆ ನಾವು ಇಲ್ಲಿ ಜೀವಿಸಬೇಕಾದ್ರೆ ಹೊರಗಿನಿಂದ ಎಲ್ಲರಿಗೂ ಗೊತ್ತಿದ್ದಾಗೆ ಇವತ್ತು ಚೈನಾದ, ಪಾಕಿಸ್ತಾನದ ವಿರೋಧಿಗಳ ರಾಷ್ಟ್ರಗಳ ಮಧ್ಯದಲ್ಲಿ ನಾವಿಲ್ಲಿ ಜೀವಿಸಬೇಕಾದ್ರೆ ಕಾರಣ ದೇವರು ಸೈನಿಕರ ಮೂಲಕ ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸೈನಿಕರನ್ನು ಕಾಳುವಾಗ ಅವರಿಗೊಂದು ಗೌರವವನ್ನು ನಾವು ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 19 ಮತ್ತು 20ನೇ ವಚನ, ಧರ್ಮೋಪದೇಶಕಾಂಡ 20ನೇ ಅಧ್ಯಾಯ 19 ಮತ್ತು 20. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಅದಕ್ಕೆ ಬಹುದಿವಸ ಮುತ್ತಿಗೆ ಹಾಕಿರುವಾಗ ಅದಕ್ಕೆ ಸೇರಿರುವ ಮರಗಳನ್ನು ಹಾಳು ಮಾಡಬಾರದು, ಅವುಗಳಿಗೆ ಕೊಡಲಿಯನ್ನು ಹಾಕಲೇಬಾರದು, ಅವುಗಳ ಹಣ್ಣನ್ನು ತಿನ್ನಬಹುದೇ ಹೊರತು ಮರಗಳನ್ನು ಕಡಿಯಬಾರದು. ಅಡವಿಯ ಮರಗಳು ಶತ್ರುಗಳೇನು, ಅವುಗಳೊಡನೆ ಯುದ್ಧ ಮಾಡಬಹುದೇ? ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ಏನ್ ಮಾಡ್ತಾರೆ, ಒಂದು ಪಟ್ಟಣವನ್ನ, ಒಂದು ಊರನ್ನ ನಾವಲ್ಲಿ ಹೋದಾಗ ಊರಲ್ಲಿ ಅದ್ರ ಮರಗಳನ್ನ, ಅದು ಕೂಡ ಇವತ್ತು ಏನ್ ಮಾಡ್ತಾರೆ, ಮರಗಳನ್ನ ಕಡಿದು ಬೇರು ಸಮೇತ ಕಿತ್ತು ಹಾಕಿ ನಾಶ ಮಾಡ್ತಾರೆ. ಒಂದು ಟೌನ್ ಬೇಕು ಅಂತಾದ್ರೆ ಆ ಪಟ್ಟಣಗಳಲ್ಲಿ ಇದ್ದ ಮರವನ್ನೇ ಕಡಿದು ಆ ಮೆಟ್ರೋ ಈ ಮೆಟ್ರೋ ಅದು ಇದು ಅಂತೇಳಿ ಇವತ್ತು ಎಲ್ಲ ಮರಗಳನ್ನ ನಾಶ ಮಾಡಿ ಬೇಸಿಗೆಗಾಲದಲ್ಲಿ ಪಟ್ಟಣಗಳಲ್ಲಿ ನಿಲ್ಲದ ಹಾಗೆ ಮಾಡಿದ್ದಾರೆ ರಾಜಕಾರಣಿಗಳು. ಅದು ಕೂಡ ಒಂದು ದೊಡ್ಡ ಶಾಪ. ಆ ಮರದಿಂದ ಒಂದು ಒಳ್ಳೆ ಗಾಳಿ, ತಂಪು, ದನ ಕುರಿಗಳು ಪಕ್ಷಿಗಳಿಗೆ ಎಲ್ಲ ಸಹಾಯ ಬರುತ್ತದೆ, ತಂಪಾದ ಗಾಳಿ, ನೆರಳು. ಹಾಗೆ ಮರ ಗಿಡಗಳು ಇದ್ದಲ್ಲಿ ಕೂಡ ಏನಾಗ್ತದೆ, ಬಹಳ ಮಳೆಯು ಚೆನ್ನಾಗಿ ಬರ್ತದೆ. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ನಾವು ನೋಡೋಣ, ಅಲ್ಲಿ ಮರ ಕಾಡುಗಳು ಜಾಸ್ತಿ ಇರೋದರಿಂದ ಅಲ್ಲಿ ಏನಾಗ್ತದೆ, ಒಳ್ಳೆ ಮಳೆ ಆಗ್ತದೆ. ಅದೇ ಉತ್ತರ ಒಳನಾಡಿನಲ್ಲಿ ಮರ ಗಿಡಗಳು ಕಡಿಮೆ ಇದ್ದ ಮರವನ್ನು ಕಡಿದು ಹೋಗಿರುವುದರಿಂದ ಅಲ್ಲಿ ಏನಾಗ್ತದೆ, ಮಳೆಗಳೇ ಇಲ್ಲ, ಬಹಳ ಕಡಿಮೆ. ಹಾಗೆ ಇದನ್ನು ಆದಿಕಾಂಡದಲ್ಲಿ ಕೂಡ ನಾವು ನೋಡುವಾಗ ಆದಾಮನನ್ನು ಸೃಷ್ಟಿಸಿ ದೇವರು ಏದೇನ್ ತೋಟದಲ್ಲಿ ಬಿಟ್ಟು, ನೀನು ಈ ಭೂಮಿಯನ್ನು ನಾಶ ಮಾಡಬೇಡ, ಕೃಷಿ ಮಾಡು ಎಂಬುದಾಗಿ ಒಂದು ಮಾತನ್ನ ಹೇಳಿದ್ರು. ಹಾಗೆ ಇವತ್ತು ನಮ್ಮ ಎಲ್ಲಿ ಮರ ಕಾಡುಗಳನ್ನ ಸರ್ವವನ್ನ ಕಡಿದು ನಾಶ ವಿಪರೀತ ಇದ್ರೆ ಅಲ್ಲಿ ಬೆಳೆ ಬರುವುದಿಲ್ಲ. ಅದನ್ನ ಕಡಿಯಬಹುದು ಅಥವಾ ಅದನ್ನ ಕೊಂಬೆಗಳನ್ನ ಕಡಿಮೆ ಮಾಡಿ ಬೆಳೆ ಬೆಳೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾರು ಸೃಷ್ಟಿಯನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೋ ಆ ಊರುಗಳಿಗೆ, ಆ ತಾಲೂಕುಗಳಿಗೆ, ಆ ಜಿಲ್ಲೆಗಳಿಗೆ, ಆ ರಾಜ್ಯಗಳಿಗೆ, ಆ ದೇಶಗಳಿಗೆ ಗಂಡಾಂತರ ಇವತ್ತು ಬಂದಿರುವುದು ಇದುವೇ ಆಗಿದೆ. ಹಾಗೆ ಮರ ಗಿಡಗಳನ್ನು ಕೂಡ ಕಡಿಯೋದು ಬಹಳ ಒಂದು ದೇವರ ಒಂದು ಕೋಪ ಅಂತವರ ಮೇಲೆ ಇದೆ. ಬಹಳ ಎಚ್ಚರವಾಗಿರಬೇಕು. ವಿಪರೀತ ಮರಗಳನ್ನು ಕಡಿದು ನಾಶ ಮಾಡಲು ಬಾರದವು. ಹಣ್ಣು ಕೊಡ್ತವೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಬೇಸಿಗೆ ಕಾಲದಲ್ಲಿ ಆಧಾರವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. 20ನೇ ವಚನ, ಧರ್ಮೋಪದೇಶಕಾಂಡ 20:20. ತಿನ್ನತಕ್ಕ ಹಣ್ಣು ಕೊಡುವುದಿಲ್ಲವೆಂದು ನೀವು ತಿಳಿದ ಮರಗಳನ್ನು ಮಾತ್ರ ನೀವು ಕಡಿಯಬಹುದು. ಅವುಗಳಿಂದ ಯುದ್ಧಯಂತ್ರಗಳನ್ನು ಮಾಡಿಕೊಂಡು ನಿಮಗೆ ವಿರುದ್ಧವಾಗಿರುವ
ಆ ಪಟ್ಟಣವು ಬೀಳುವ ತನಕ ಅದಕ್ಕೆ ಮುತ್ತಿಗೆ ಹಾಕಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ಈಗ ನಾವು ಒಂದು ಗಿಡ ನೆಡ್ತೇವೆ, ಅದು ನಮಗೆ ಹಣ್ಣು ಕೊಡುವುದಿಲ್ಲ, ಫಲ ಕೊಡುವುದಿಲ್ಲ ಅಂತ ಆದರೆ ಅದನ್ನು ಆಳುಗಳ ಕೈಯಲ್ಲಿ ಅಂದರೆ ಕೆಲಸದವರ ಕೈಯಲ್ಲಿ ಕಡಿಸಬಹುದು ಅಥವಾ ನಾವು ಕೂಡ ಕಡಿಯಬಹುದು. ಆದರೆ ಅಂಥ ಮರವು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳಿಗೆ ಏನಾದರೂ ಅವಶ್ಯ ಇದೆ ಅಂತಾದರೆ ಅಂಥ ಮರವನ್ನು ಕೊಡಲೇಬೇಕು. ಆದರೆ ಫಲ ಕೊಡುವ ಮರವನ್ನು ಯಾವಾಗಲೂ ಕಡಿದು ನಾಶ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇವತ್ತು ಅನೇಕರಿಗೆ ಏನು ಮಾಡ್ತದೆ, ಮಾವಿನ ಮರ ಅಯ್ಯೋ ಫಲ ಕೊಡೋದಿಲ್ಲ ಅಂತೇಳಿ ಅದು ಆಲಿಕಲ್ಲು ಬಿದ್ದು ಮರ ಮಾವಿನಕಾಯಿ ತೀರ ಹಾಳಾಗ್ತದೆ, ಕಾಯ ಸಿಕ್ಕುವುದಿಲ್ಲ. ಕಾರಣ ನಮ್ಮ ಪಾಪಗಳು ದೇವರ ಮಾತಿಗೆ ವಿಧೇಯರಾಗದಿದ್ದಾಗ ಪ್ರತಿಯೊಂದು ಫಸಲು ಕೂಡ ಹಾಳಾಗ್ತದೆ ಎಂಬುದಾಗಿ ನಾವು ಹಿಂದೆ ಧರ್ಮೋಪದೇಶ ಖಂಡದಲ್ಲಿ ಕೂಡ ಇದನ್ನೇ ಓದಿಕೊಂಡಿದ್ದೇವೆ. ಆದ್ದರಿಂದ ನಾವು ಫಲ ಕೊಡುವ ಮರವನ್ನು ನಿಜವಾಗಿ ಕಡಿಯಲು ಹೋಗಲೇಬಾರದು. ಫಲ ಕೊಡುವುದಿಲ್ಲ ಅಂತ ಆದರೆ ಅದನ್ನು ಕಡಿದು ಹಾಕಬಹುದು. ಅದು ಯುದ್ಧದ ಸಾಮಗ್ರಿಗಳಿಗೆ ಮಾಡುವಂಥ ಆ ಒಂದು ಸ್ಥಳಕ್ಕೆ ಅದನ್ನು ಮಾರಾಟ ಕೂಡ ಮಾಡಬಹುದು. ದೇವರ ನಮಗೆ ಸ್ತೋತ್ರ. ಹಾಗೆ ಸೃಷ್ಟಿಯ ನಿಯಮವನ್ನು ಕೂಡ ನಾವು ಯಾವಾಗಲೂ ನಾಶ ಮಾಡಲು ಹೋಗಲೇಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಈಗ ಧರ್ಮೋಪದೇಶ ಖಂಡ 21ನೇ ಅಧ್ಯಾಯ 10ರಿಂದ 14 ಅಲ್ಲಿ ಓದುವಾಗ, ಜೈಲಿನಲ್ಲಿದ್ದ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಬೇಕಾದರೆ ಕ್ರಮಗಳು ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಈಗ ಒಂದೊಂದು ಹುಡುಗಿಯರಲ್ಲಿ ಏನು ಮಾಡಿರ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ತಪ್ಪು ಮಾಡಿ ಹೋಗಿ ಜೈಲು ಸೇರಿರ್ತಾರೆ. ಕಡೆಗೆ ಅಲ್ಲಿಂದ ಬಿಡುಗಡೆಯಾಗಿ ಬರ್ತಾರೆ. ಅನೇಕರು ಏನು ಹೇಳ್ತಾರೆ, ಅಯ್ಯೋ ಅದು ಜೈಲಿಗೆ ಹೋದ ಹುಡುಗಿ, ಅವಳು ಸರಿ ಇಲ್ಲಪ್ಪ, ಅವಳನ್ನ ಮದುವೆ ಆಗಬಾರ್ದು, ಹಾಗೆ ಹೀಗೆ ಅಂತ ಇರ್ತದೆ. ಆದರೆ ಖಂಡಿತವಾಗಿ ಏನಿದೆ, ಏನೋ ಅಕಸ್ಮಿತವಾಗಿ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ತಪ್ಪು ಮಾಡಿದ್ಲು, ಜೈಲಿಗೆ ಹೋಗಿರ್ತಾಳೆ, ಅಲ್ಲಿಂದ ಜಾಮೀನಲ್ಲಿ ಹೊರಗಡೆ ಬಂದಿರಬಹುದು ಅಥವಾ ಜೈಲು ಶಿಕ್ಷೆಯನ್ನು ಕೂಡ ಪೂರೈಸಿ ಹೊರಗೆ ಬರ್ತಾರೆ. ಹಾಗಿರುವಾಗ ಅಂಥವ್ರನ್ನ ಮದುವೆ ಆಗಬೇಕಾದ್ರೆ ಏನು ಕ್ರಮಗಳು ಎಂಬುದಾಗಿ ಕೂಡ ದೇವರ ಒಂದು ವಾಕ್ಯವಿದೆ. ಅಂತ ಹಾಗೆ ಅವರು ಜೈಲಿಗೆ ಹೋಗಿ ಬಂದವರನ್ನು ಕೂಡ ನಾವು ಹೀನೈಸಬಾರದು, ಏನು ಮಾಡಬಾರದು. ನಾಳೆ ನಾವು ಏನು ಮಾಡ್ತೀವಿ ಅಥವಾ ನಮ್ಮ ಮಕ್ಕಳು ಏನು ಮಾಡ್ತಾವೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮಂತೆ ನಾವು ಇತರರನ್ನು ಕೂಡ ಪ್ರೀತಿಸಬೇಕೆಂಬುದಾಗಿ ಅಪೊಸ್ತಲನಾದ ಪೌಲರು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರತಿಯೊಬ್ಬರನ್ನು ನಮ್ಮವರಂತೆ ಪ್ರೀತಿಯಿಂದ ಕಾಣಬೇಕು. ಈಗ ಒಬ್ಬರು ತಪ್ಪು ಮಾಡಿದಾಗ ಹೇಳ್ತೇವೆ, ಮಾಡ್ತೇವೆ, ಅವ್ರನ್ನ ಹಂಗಿಸ್ತೇವೆ, ಹೀಯಾಳಿಸ್ತೇವೆ, ನಗಾಡ್ತೇವೆ. ನಾಳೆ ದಿವಸ ನಮ್ಮ ಕೈಯಿಂದಲೇ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಹೋಗಲಿ, ನಮ್ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಗ ಇತರರು ಹೇಳಿಕೊಂಡು ಹೀಯಾಳಿಸ್ತಾರೆ, ಮಾಡ್ತಾರೆ. ಇದುವೇ ಬರುವಂಥದ್ದು ಶಿಕ್ಷೆ. ಆದ್ದರಿಂದ ಎಲ್ಲರನ್ನು ನಮ್ಮಂತೆ ಕಾಣಬೇಕು. ಬಾಕಿ ವಿಷಯವನ್ನು ನಾಳೆ ಓದಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ಅವರ ಜೀವಿತಕ್ಕೆ ಅಳವಡಿಸಿಕೊಂಡು ನಿಮ್ಮಿಂದ ಆಶೀರ್ವಾದ ಹೊಂದಲು ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನೂ ಆಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲಿ.